ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಮಧು. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ರಿಲಯನ್ಸ್ ಡಿಜಿಟಲಲ್ಲಿ ಲ್ಯಾಪ್ಟಾಪ್ ಸೇಲ್ದು ಆಫರ್ಸ್ ನಡೀತಾ ಇದೆ, ಅಂದರೆ ಬೂಟ್ ಆಫ್ ಇಂಡಿಯಾ ಅಂತ. ಸೊ ಇಂಡಿಯಾದ ಅತಿ ದೊಡ್ಡ ಲ್ಯಾಪ್ಟಾಪ್ ಸೇಲ್ ನಡೀತಾ ಇದೆ. ಸೊ ಏನಂತ ಬಂದಾಗ ಈಗ ನಿಮ್ಮ ಮನೆಯಲ್ಲಿ ಅಥವಾ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಲಿ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಇದು ಬೆನಿಫಿಟ್ ಆಗುತ್ತೆ, ಅವರಿಗೆ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಿ. ಸೊ ಏನಕ್ಕೆ ಅಂತ ಬಂದಾಗ ರಿಲಯನ್ಸ್ ಡಿಜಿಟಲ್ಲಿ ಈ ಟೈಮಲ್ಲಿ ನೀವು ಲ್ಯಾಪ್ಟಾಪ್ ತೊಗೊಳ್ತೀವಿ ಅಂದರೆ ರೈಟ್ ಟೈಮ್ ಅಂತಲೇ ಹೇಳ್ಬೋದು. ಆಫರ್ಸ್ ಅಂತ ಬಂದಾಗ ಇವಾಗ ಡೆಲ್ ಆಗಿರ್ಬೋದು, HP, ಲೆನೋವೋ ಅಥವಾ ಮ್ಯಾಕ್ಬುಕ್ ಆಗಿರ್ಬೋದು, SS ಆಗಿರ್ಬೋದು. ಸೊ ಅದ್ರ ಮೇಲೆ ನೀವು ಅಡಿಷನಲ್ ಕ್ರೆಡಿಟ್ ಕಾರ್ಡ್ ಆಫರ್ಸ್ ಇದೆ, ಅದೇ ರೀತಿ ಪೇಪರ್ ಫಿನಾನ್ಸ್ ಕನ್ಸ್ಯೂಮರ್ ಲೋನ್ ಆಫರ್ಸ್ ಇದೆ, ಅದ್ರ ಜೊತೆ ಎಕ್ಸ್ಚೇಂಜ್ ಬೋನಸ್ ಆಫರ್ಸ್ ಇದೆ, ಅದ್ರ ಜೊತೆ ಕೆಲವೊಂದು ಫ್ರೀ ಬಿಗ್ ಗಿಫ್ಟ್ಸ್ ಎಲ್ಲ ನಡೀತಾ ಇದೆ, ಮತ್ತು ಡಿಜಿಟಲ್ ಕ್ಲಿಯರೆನ್ಸ್ ಸೇಲ್ ಎಲ್ಲ ನಡೀತಾ ಇದೆ. ಇದೆಲ್ಲ ಕಂಪ್ಲೀಟ್ಲಿ ಆಫರ್ ಬಂದುಬಿಟ್ಟು ಈ ಒಂದು ಟೈಮಲ್ಲಿ ಮಾತ್ರ ಸಿಗುತ್ತೆ, ಅಷ್ಟು ಡಿಸ್ಕೌಂಟ್ಸ್ ಆಫರು. ಸೊ ಅದು ಏನಿದೆ ಅಂತ ನಾನು ಒನ್ ಬೈ ಒನ್ ತಿಳಿಸ್ಕೊಡ್ತಾನೆ ಹೋಗ್ತೀನಿ. ಸೊ ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ಗೆ ವಿಸಿಟ್ ಮಾಡಿದಾಗ ಅಲ್ಲಿ ನೀವೇನು ನೋಡಿರ್ತೀರ ಲ್ಯಾಪ್ಟಾಪ್ನ, ಇವಾಗ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು. ಸೊ ಟೋಟಲ್ ವ್ಯಾಲ್ಯೂ ಅಂತ ಇರುತ್ತಲ್ಲ, ಇವಾಗ 40,000 ಇಲ್ಲ 45,000 50,000. ಸೊ ಇದ್ರ ಮೇಲೆ ನೀವು ಟೋಟಲ್ ವ್ಯಾಲ್ಯೂ ಮೇಲೆ ನೀವೇನಾದ್ರು ಕ್ರೆಡಿಟ್ ಕಾರ್ಡ್ಸ್ ಯೂಸ್ ಮಾಡ್ತೀರಂದರೆ ಅದರಲ್ಲಿ ಬಂದುಬಿಟ್ಟು ಸೊ ICICI ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಂದರೆ ಸೊ ನೀವು ಸಿಂಗಲ್ ಪೇಮೆಂಟ್ ಮಾಡ್ತೀರಂದರೆ ಇನ್ಸ್ಟೆಂಟ್ 5% ಡಿಸ್ಕೌಂಟ್ ಸಿಗುತ್ತೆ. ಅಪ್ ಟು 5,000 ರೂಪೀಸ್ವರೆಗೂ ಸಿಗುತ್ತೆ ಡಿಸ್ಕೌಂಟ್. ಮದುವೆ ನೀವೇನಾದ್ರು 70,000 80,000 ವ್ಯಾಲ್ಯೂ ನೋಡಿದ್ರಂದ್ರೂ ಕೂಡ 5% ಅಂದರೆ ಆಲ್ಮೋಸ್ಟ್ 5,000 ರೂಪೀಸ್ ನಿಮಗೆ ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ. ಅದೇ ನೀವು EMI ಥ್ರೂ ಹೋಗ್ತೀರಂದರೆ 7.5% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸೊ ಅಂದರೆ 7,500ವರೆಗೂ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದೇ ನೀವು HDFC ಕ್ರೆಡಿಟ್ ಕಾರ್ಡ್ ಏನು ಯೂಸ್ ಮಾಡ್ತೀರಾ ಅಂದರೆ ಸೊ ಇದರಲ್ಲೂ ಕೂಡ ನಿಮಗೆ ಓನ್ಲಿ ಫಾರ್ EMI ಟ್ರಾನ್ಸಾಕ್ಷನ್ನು ಸೊ 7.5%ವರೆಗೂ ಕ್ಯಾಶ್ ಬ್ಯಾಕ್ ಇರುತ್ತೆ, ಅಂದರೆ 7,500ವರೆಗೂ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ HDFC ಕಾರ್ಡ್ ಯೂಸ್ ಮಾಡ್ತೀರಂದರೆ ಸೊ ಇದು ಆಲ್ ಡೇಸ್ ಅಪ್ಲಿಕೇಬಲ್ ಆಗುತ್ತೆ. ಇವನ್ ವೀಕ್ ಡೇಸು ವೀಕೆಂಡು ಅಂತ ಏನಿಲ್ಲ, ಆಲ್ ಡೇಸ್ ಅಪ್ಲಿಕೇಬಲ್ ಆಗುತ್ತೆ. ಇದ್ರ ಜೊತೆಗೆ ನಿಮಗೆ ಅಡಿಷ್ನಲ್ ಕಾರ್ಡ್ಸ್ ಕೂಡ ಇದೆ. ಸೊ ಅದು ಬಂದುಬಿಟ್ಟು ಸೆಲೆಕ್ಟೆಡ್ ಬ್ಯಾಂಕ್ ಕಾರ್ಡ್ಸ್ ಎಲ್ಲ ಇದೆ. ಅದು ಬಂದುಬಿಟ್ಟು ಔಟ್ ಆಫ್ ದಿ BTS ಆಫರ್. ಇದು ಸ್ಟೋರ್ ಕಾರ್ಡ್ ಇದನ್ನು ಕೂಡ ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತೆ. ಇವು ಒನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ, IDFC ಇದೆಲ್ಲ ಕಾರ್ಡು ಕೂಡ ಅಡಿಷ್ನಲ್ ಬ್ರ್ಯಾಂಡ್ ಕಡೆದನ್ನು ಕೂಡ ಕೆಲವೊಂದು ಆಫರ್ಸ್ ಇರುತ್ತೆ. ಅದು ನೀವು ಸ್ಟೋರ್ಗೆ ವಿಸಿಟ್ ಮಾಡಿದಾಗ ಅಲ್ಲಿರ್ತಕ್ಕಂಥ ಎಕ್ಸಿಕ್ಯೂಟಿವ್ನ ನೀವು ಕೇಳಿದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನೀವು ಲ್ಯಾಪ್ಟಾಪ್ನ ತೊಗೊಳಕ್ಕೆ ಬಂದಾಗ ಇವಾಗ ನಿಮಗೆ ಒಂದು ಬಜೆಟ್ ಒಂದು ಲ್ಯಾಪ್ಟಾಪ್ ಇಷ್ಟ ಆಗಿರುತ್ತೆ, ಬಟ್ ಅಷ್ಟೊಂದು ಕ್ಯಾಶಿಯರ್ ನಿಮ್ಮ ಹತ್ರ ಇರೋಲ್ಲ. ಸೊ ಆಗ ನೀವು ಲೋನ್ ಆಪ್ಷನ್ಸ್ ಇರುತ್ತೆ. ಇವಾಗ ಕನ್ಸ್ಯೂಮರ್ ಲೋನ್ ಅಂತ ಬಂದಾಗ ಬಜಾಜ್ ಫಿನಾನ್ಸ್, IDFC ಫಿನಾನ್ಸ್, ಕೋಟಕ್, ICICI ಈ ಥರ ಎಲ್ಲ HDFC, HDB ಫಿನಾನ್ಸ್ ಅಂತೆಲ್ಲ ಇರುತ್ತೆ. ಸೊ ಪೇಪರ್ ಫಿನಾನ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ನಿಮಗೆ ನೋ ಕಾಸ್ಟ್ EMI ಕೂಡ ಸಿಗುತ್ತೆ. ನಿಮಗೆ ಡೌನ್ ಪೇಮೆಂಟ್ ಕೂಡ ಲೆಸ್ ಡೌನ್ ಪೇಮೆಂಟಲ್ಲಿ ಸಿಗುತ್ತೆ. ಕೆಲವೊಂದು ಮಾಡಲ್ 0 ಡೌನ್ ಪೇಮೆಂಟಲ್ಲಿ ಇರುತ್ತೆ, ಅಂದರೆ ಪ್ರೊಸೆಸಿಂಗ್ ಫೀಸ್ ಏನಿರುತ್ತೆ ಅದು ಮಾತ್ರ ನಿಮಗೆ ಡೌನ್ ಪೇಮೆಂಟಲ್ಲಿ ಮಾತ್ರ ಬರುತ್ತೆ. ನೀವು ಲೋನಲ್ಲೂ ಕೂಡ ಹೋಗ್ಬೋದು. ಇದ್ರ ಜೊತೆಗೆ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಇರುತ್ತೆ. ಕೆಲವು 3,000 4,000 5,000ವರೆಗೂ ಕ್ಯಾಶ್ ಬ್ಯಾಕ್ ಕೂಡ ಇರುತ್ತೆ. ಎಸ್ಪೆಷಲಿ ಇನ್ ಮ್ಯಾಕ್ಬುಕ್ಕಲ್ಲಿ ಹೋಗ್ತೀರಂದರೆ ಎಲ್ಲ M1 M2 M3ಗೆ ಅಪ್ ಟು 24 ಮಂತ್ಸ್ವರೆಗೂ ಕೂಡ ನಿಮಗೆ ನೋ ಕಾಸ್ಟ್ EMIನ ಕೊಟ್ಟಿದ್ದಾರೆ. ಇನ್ನು ಲೋನಲ್ಲಿ ನೀವು ಹೋಗ್ತೀರಂದರೆ ಸೊ ಆಲ್ಮೋಸ್ಟ್ ನಿಮಗೆ 2 ಇಯರ್ಸ್ವರೆಗೂ ಲೋನಾಗಿ ಕೊಟ್ಟಿದ್ದಾರೆ. ಅದು ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು. ಜೊತೆಗೆ ನಿಮ್ದೇನಾದರೂ ಹಳೆ ಲ್ಯಾಪ್ಟಾಪ್ ಆಲ್ರೆಡಿ ಯೂಸ್ ಮಾಡ್ತಾ ಇರೋ ಅದನ್ನ ಎಕ್ಸ್ಚೇಂಜ್ ಮಾಡಬೇಕಂತದ್ದು ಏನಾದ್ರು ಇದ್ದರೆ ಅದ್ರದ್ದು ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ ವರ್ತು 10,000ವರೆಗೂ ಇತ್ತು ಅಂದರೆ ಸೊ ಅದ್ರ ಜೊತೆ ನಿಮಗೆ ಅಡಿಷ್ನಲ್ 10,000 ಬೋನಸ್ ಕೂಡ ಸಿಗುತ್ತೆ. ಅಂದರೆ ಇವಾಗ 10,000 ಅದು ಬೆಲೆ ಬಾಳ್ತಾ ಇದ್ರೂ ಕೂಡ ಅಡಿಷ್ನಲ್ ರಿಲಯನ್ಸ್ ಕಡೆಯಿಂದ ನಿಮಗೆ ಬೋನಸ್ ಸಿಗೋದು 20,000 ನಿಮಗೆ ಡೈರೆಕ್ಟ್ ಡಿಸ್ಕೌಂಟ್ ಸಿಗುತ್ತೆ. ಸೊ 10+10 ಇವಾಗ ಅಪ್ ಟು 12,000ವರೆಗೂ ಕೂಡ ಅದು ಬೋನಸ್ವರೆಗೂ ಇಲ್ಲ ಅಪ್ಲಿಕೇಬಲ್ ಇರುತ್ತೆ. ಒಟ್ಟು 10,000 ಮೇಲೆ ನಿಮಗೆ ಎಲಿಜಿಬಲ್ ಇರಬೇಕು ಆ ಒಂದು ಹಳೆ ಲ್ಯಾಪ್ಟಾಪ್ ಬಂದುಬಿಟ್ಟು. ಅಷ್ಟಿತ್ತು ಅಂದಾಗ ಅಡಿಷ್ನಲ್ ನಿಮಗೆ ಇನ್ನೂ ಒಂದು 10,000 ಅಡಿಷ್ನಲ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಸೊ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಸ್ಟೂಡೆಂಟ್ಸ್ ಇದ್ದರೆ ಸೊ ಅವ್ರ ರೆಫರೆನ್ಸಲ್ಲಿ ಸೊ ಮ್ಯಾಕ್ಬುಕ್ ಏನಾದರೂ ತೊಗೊಳ್ಳೋದಾದರೆ ಅವ್ರ ರೆಫರೆನ್ಸಲ್ಲಿ ತೊಗೊಳ್ಳಿ. ಸೊ ಏನಕ್ಕೆ ಅಂತ ಬಂದಾಗ ಸೊ ಈ ಸ್ಟೂಡೆಂಟ್ಗೆ ಅಂತಲೇ ಅಡಿಷ್ನಲ್ ನಿಮಗೆ ಮ್ಯಾಕ್ಬುಕ್ಗೆ ಅಪ್ ಟು 10%ವರೆಗೂ ಡಿಸ್ಕೌಂಟ್ಸ್ ಸಿಗುತ್ತೆ. ಇವಾಗ M1 M2ಗೆಲ್ಲ ಬಂದುಬಿಟ್ಟು 5,000ವರೆಗೂ ಡಿಸ್ಕೌಂಟ್ಸ್ ಇದೆ. M3ಗೆ ಬಂದುಬಿಟ್ಟು 10,000ವರೆಗೂ ಡಿಸ್ಕೌಂಟ್ಸ್ ಇದೆ. ಸೊ ಅವ್ರದ್ದು ಸ್ಟೂಡೆಂಟ್ ID ಕಾರ್ಡ್, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಅಡ್ಮಿಷನ್ ಏನಿರುತ್ತೆ ಅದನ್ನು ತೊಗೊಂಡು ಬಂದರೆ ಅಪ್ಲಿಕೇಬಲ್ ಆಗುತ್ತೆ. ಮ್ಯಾಕ್ಬುಕ್ ಸೀರೀಸಲ್ಲಿ ನೀವು ತೊಗೊಳ್ತೀರಂದರೆ ಈ ಸ್ಟೂಡೆಂಟ್ ಆಫರ್ ಜೊತೆ ಅಡಿಷ್ನಲ್ ಕ್ರೆಡಿಟ್ ಕಾರ್ಡ್ ಕೂಡ ಅಪ್ಲಿಕೇಬಲ್ ಆಗುತ್ತೆ ಆ ಮ್ಯಾಕ್ಬುಕ್ಕಲ್ಲಿ. ಸೊ ಅಂದರೆ ನೀವೇನಾದರೂ ICICI ಕ್ರೆಡಿಟ್ ಕಾರ್ಡ್ ಇಲ್ಲ SBI ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಂದರೆ ಸೊ M1 M2ಗೆ ಅಡಿಷ್ನಲ್ 5,000 ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಫುಲ್ ಸ್ವೈಪಲ್ಲಿ. ಸೊ ಅದೇ ರೀತಿ ಸೊ ನೀವು M3ಗೆ ಬಂದುಬಿಟ್ಟು 10,000 ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ. ಈಗೇನು ನಿಮಗೆ ಸ್ಟೂಡೆಂಟ್ ಆಫರ್ ಅಪ್ಲಿಕೇಬಲ್ ಆಗಿರುತ್ತೆ ಅದ್ರ ಮೇಲೆ ಈಗೇನು 5,000 10,000 ಡಿಸ್ಕೌಂಟ್ ಸಿಗುತ್ತೆ, ಅದ್ರ ಮೇಲೆ ಇದನ್ನು ಕೂಡ ಅಡಿಷ್ನಲ್ ಡಿಸ್ಕೌಂಟ್ ಸಿಗುತ್ತೆ. ನೀವು ಮ್ಯಾಕ್ಬುಕ್ ಏನೋ ತೊಗೊಳಕ್ಕೆ ಪ್ಲಾನ್ ಮಾಡಿದ್ರಂದರೆ ಸೊ ಅದರಲ್ಲಿ ಪ್ರೊಫೆಷನಲ್ಲಿ ಇದರಲ್ಲೆಲ್ಲ ನೀವು ನೋಡ್ತಿರೋದು ಮ್ಯಾಕ್ಬುಕ್ಕಲ್ಲಿ ಹೋಗ್ತೀರಂದರೆ ಇದೆಲ್ಲ ಆಫರ್ಸ್ ಇರುತ್ತೆ. ಇದ್ರ ಜೊತೆಗೆ ನಿಮಗೇನು ಎಲ್ಲ ಲ್ಯಾಪ್ಟಾಪ್ ನೋಡಿರುತ್ತೆ ಅದರಲ್ಲೂ ಕೂಡ ಕ್ರೆಡಿಟ್ ಕಾರ್ಡ್ಗೆ ಅಡಿಷ್ನಲ್ ಬ್ರ್ಯಾಂಡ್ ಕ್ಯಾಶ್ ಬ್ಯಾಕ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಸ್ಟೋರ್ ಕಡೆಯಿಂದ ಕೂಡ ಕೆಲವೊಂದು ಆಫರ್ಸ್ ಇರುತ್ತೆ, ನಿಮಗೆ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ. ನೀವೇನು ಲ್ಯಾಪ್ಟಾಪ್ ತೊಗೊಂಡಿರ್ತೀರ ಅದ್ರ ಜೊತೆಗೆ ನೀವು ಲ್ಯಾಪ್ಟಾಪ್ ಆಗಿರ್ಬೋದು ಮ್ಯಾಕ್ಬುಕ್ ಆಗಿರ್ಬೋದು ಸೊ 1,690 ರೂಪೀಸ್ ನೀವು ಪೇ ಮಾಡ್ತೀರಂದರೆ 7,500 ರೂಪೀಸ್ ಹೊರತು ಟ್ರಾಲಿ ಬ್ಯಾಗ್ ಬರುತ್ತೆ. ಸೊ ಇದು ನೀವು 1,690 ರೂಪಾಯಿ ಅಡಿಷ್ನಲ್ ಪೇ ಮಾಡಿದ್ರೆ ಈ ಒಂದು ಟ್ರಾಲಿ ಬ್ಯಾಗ್ ಬರುತ್ತೆ. ಇದ್ರ ಜೊತೆ ನಿಮಗೆ ಅಡಿಷ್ನಲ್ ಆಫರ್ ಕೂಡ ಇರುತ್ತೆ. ಅಂದರೆ ನೀವು ಇದು ಬಂದ್ಬಿಟ್ಟು ಮ್ಯಾಕ್ಬುಕ್ಗೆ ಅಪ್ಲಿಕೇಬಲ್ ಆಗಲ್ಲ, ಓನ್ಲಿ
ಲ್ಯಾಪ್ಟಾಪ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಅಂದರೆ ನೀವು ನೋಡಿರ್ತಕ್ಕಂಥ ಲ್ಯಾಪ್ಟಾಪ್ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನೀವು ನೋಡಿರ್ತಕ್ಕಂಥ ಲ್ಯಾಪ್ಟಾಪು ಸೊ 32,000ಕ್ಕಿಂತ ಕಡಿಮೆ ಇತ್ತು ಅಂದಾಗ ಸೊ ಇಲ್ಲಿ ಆಫರ್ ಬಂದುಬಿಟ್ಟು ಏನಂತಂದರೆ ಮೌಸ್ ಮತ್ತು ಲ್ಯಾಪ್ಟಾಪ್ ಸ್ಟ್ಯಾಂಡ್ ಇದೆ. ಸೊ ಇದು 1398 ಇರೋಂಥ ವರ್ತು ನೀವು ಜಸ್ಟ್ 399 ರೂಪೀಸ್ ಪೇ ಮಾಡಿದ್ರೆ ಇದು ಎರಡನ್ನೂ ಕೂಡ ಬರುತ್ತೆ. ಸೊ ಇಲ್ಲ ಅಂದರೆ ನೀವು ನೋಡಿರ್ತಕ್ಕಂಥ ಲ್ಯಾಪ್ಟಾಪ್ ಪ್ರೈಸು 32,000ದಿಂದ 51,999 52,000ವರೆಗೂ ನೀವು ನೋಡಿದ್ದೀರಾ ಅಂದರೆ ಇದಕ್ಕೆ ಒಂದು ಕೀಬೋರ್ಡು ಮತ್ತು ಮೌಸ್ ಇರೋದು ನಿಮಗೆ ಜಸ್ಟ್ 399 ರೂಪೀಸ್ಗೆ ಬರುತ್ತೆ. ಇದು ಬೇಡ ಅಂದರೆ ನಿಮಗೆ 399 ರೂಪೀಸ್ಗೆ ಒಂದು ಕೆಟಲ್ ಬರುತ್ತೆ, ಅಂದರೆ ಇದು ನೀರನ್ನ ಬಿಸಿ ಮಾಡ್ಕೊಳ್ಳೋದಕ್ಕೆ. ಇದು ಬೇಡ ಅಂದರೆ ನಿಮಗೆ ಇದು ಆಪ್ಷನ್ಸ್ ಇರುತ್ತೆ. ಇಲ್ಲ ನಿಮಗೆ 52,000 ಮೇಲೆ ಇದೆ ನೀವು ನೋಡಿರ್ತಕ್ಕಂಥ ಲ್ಯಾಪ್ಟಾಪು, ಒಂದು 72,000ವರೆಗೂ ಬಿಟ್ವೀನಲ್ಲಿ ಇದೆ ಅಂದರೆ ಒಂದು 5,300 ರೂಪಾಯಿ ವರ್ತಿರ್ತಕ್ಕಂಥ HP ಪ್ರಿಂಟರ್ ಬಂದ್ಬಿಟ್ಟು ಜಸ್ಟ್ 1,000 ರೂಪೀಸ್ಗೆ ಬರುತ್ತೆ. 999 ನೀವು ಪೇ ಮಾಡಿದ್ರೆ ಬರುತ್ತೆ. ಅದೇ ರೀತಿ ಪ್ಯಾನಸೋನಿಕ್ ರೈಸ್ ಕುಕ್ಕರು, ಎಲೆಕ್ಟ್ರಿಕಲ್ ರೈಸ್ ಕುಕ್ಕರು, ಇದು ಬಂದ್ಬಿಟ್ಟು 2,299 ವರ್ತ್ ಇರೋದು ಜಸ್ಟ್ 499 ರೂಪೀಸ್ಗೆ ಇದು ಬರುತ್ತೆ. ಇಲ್ಲ ಇದೆರಡು ಬೇಡ, ನನಗೆ ಪ್ರಿಂಟರ್ ಬೇಡ, ರೈಸ್ ಕುಕ್ಕರು ಬೇಡ ಅಂದರೆ 1,500 ರೂಪೀಸ್ ಅಡಿಷ್ನಲ್ ಡಿಸ್ಕೌಂಟ್ ಸಿಗುತ್ತೆ. ಇಷ್ಟು ಬಿಟ್ವೀನ್ ವ್ಯಾಲ್ಯೂ ಇತ್ತು ಅಂದರೆ ನೀವೇನಾದರೂ ನೋಡಿರ್ತಕ್ಕಂಥ ಲ್ಯಾಪ್ಟಾಪ್ 72,000ದಿಂದ ಸೊ 1,00,000 ಬಿಟ್ವೀನಲ್ಲಿ ವ್ಯಾಲ್ಯೂ ಒಳಗಡೆ ಇತ್ತು ಅಂದಾಗ ಸೊ ಒಂದು HP ಪ್ರಿಂಟರ್ ಫ್ರೀ ಬರುತ್ತೆ. 5,299 ರೂಪಾಯಿ ವರ್ತ್ ಇರತಕ್ಕಂಥ ಪ್ರಿಂಟರು. ಅಥವಾ ಅದು ಬೇಡ ಅಂದರೆ ನಿಮಗೆ ಪ್ಯಾನಾಸೋನಿಕ್ ರೈಸ್ ಕುಕ್ಕರ್ ಬರುತ್ತೆ, ಅದು 2,299 ರೂಪಾಯಿ ವರ್ತ್ ಇರ್ತಕ್ಕಂಥದ್ದು. ಇಲ್ಲ ನಿಮಗೆ ಎರಡೂ ಕೂಡ ಬೇಡ ಅಂದರೆ ಸೊ ನಿಮಗೆ ಡೈರೆಕ್ಟ್ 3,000 ಫ್ಲಾಟ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ಅಡಿಷ್ನಲ್ ಆಗಿ. ಸೊ ನೀವೇನಾದರೂ 1,00,000ಕ್ಕಿಂತ ಜಾಸ್ತಿ ಇರೋಕ್ಕಂಥ ವ್ಯಾಲ್ಯೂ ಇರತಕ್ಕಂಥ ಲ್ಯಾಪ್ಟಾಪ್ ನೋಡಿದ್ದೀರಾ ಅಂದರೆ ಸೊ ಅದಕ್ಕೆ ಬಂದ್ಬಿಟ್ಟು ಫಿಲಿಪ್ಸ್ ಏರ್ ಫ್ರೈಯರ್ ಬಂದ್ಬಿಟ್ಟು ಫ್ರೀ ಬರುತ್ತೆ. ಅಂದರೆ ಸೊ 7,199 ರೂಪೀಸ್ ಅಂತ ಇರೋಕ್ಕಂಥ ವರ್ತ್ ಇರ್ತಕ್ಕಂಥದ್ದು ಏರ್ ಫ್ರೈಯರ್ ಫ್ರೀ ಬರುತ್ತೆ. ಸೊ ಅದು ಬೇಡ ಅಂದರೆ ನಿಮಗೆ ಒಂದು HPದು ಪ್ರಿಂಟರ್ ಫ್ರೀ ಬರುತ್ತೆ. ಅದ್ರ ಜೊತೆಗೆ ಲಾಜಿಟೆಕ್ದು ಒಂದು ಮೌಸ್ ಕೂಡ ಬರುತ್ತೆ. ಎರಡರಿಂದ ಸೇರಿ ವರ್ತ್ ಅಂತ ಬಂದಾಗ 6,794 ರೂಪಾಯಿ ವರ್ತ್ ಇರ್ತಕ್ಕಂಥದ್ದು ಪ್ರಿಂಟರ್ ಆ್ಯಂಡ್ ಮೌಸ್ ಬರುತ್ತೆ. ಸೊ ಎರಡು ಕೂಡ ನಿಮಗೆ ಬೇಡ ಅಂದರೆ 5,000 ಫ್ಲಾಟ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ನಿಮಗೆ ಇವಾಗ ನೀವು ವೀಕೆಂಡ್ಸಲ್ಲೆಲ್ಲ ನೀವು ವಿಸಿಟ್ ಮಾಡ್ತೀರಾ ಅಂದರೆ ಇದು ಬ್ಯಾಂಕ್ ಕಾರ್ಡ್ ಆಫರ್ಸ್ ಎಲ್ಲ ಇರುತ್ತೆ. ಸೊ ಇವಾಗ ಅಮೆರಿಕನ್ ಎಕ್ಸ್ಪ್ರೆಸ್ ಕಾರ್ಡ್ ಆಗಿರ್ಬೋದು ನೋಡಿ, ಅಪ್ ಟು 7,500 ಡಿಸ್ಕೌಂಟ್ಸ್ ಇರುತ್ತೆ. ಇದು EMI ಟ್ರಾನ್ಸಾಕ್ಷನ್ಗೆ. ಇಲ್ಲ ಸಿಂಗಲ್ ಸ್ವೈಪಲ್ಲೇ ಹೋಗ್ತೀರಂದರೆ ಸೊ ಬ್ಯಾಂಕ್ ಆಫ್ ಬರೋಡಾ ಕಾರ್ಡ್ ಇರುತ್ತೆ. ಇದು ಫುಲ್ ಸ್ವೈಪ್ಗೆ ನೀವು ಹೋಗ್ತಿರೋದು ಫ್ಲಾಟ್ 1,000 ಡಿಸ್ಕೌಂಟ್ ಸಿಗುತ್ತೆ. EMI ಹತ್ರ ಹೋಗ್ತೀರಾ ಅಂದರೆ 7,500 ಡಿಸ್ಕೌಂಟ್ ಸಿಗುತ್ತೆ. ಒಂದು ಕಾರ್ಡಲ್ಲಿ ನೀವು ಹೋಗ್ತಿರೋದ್ರೆ RDS ಇದು ಅಪ್ಲಿಕೇಬಲ್ ಆಗುತ್ತೆ. ಸೊ 1,000 ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ. ಸೊ ಎಸ್ ಬ್ಯಾಂಕು ಕೂಡ ಅಷ್ಟೇ, ಇದು ವೀಕೆಂಡ್ಸಲ್ಲಿ ಇರುತ್ತೆ, ಸಾಟರ್ಡೆ ಸಂಡೇ ಇರುತ್ತೆ. ಇದು ಬಂದುಬಿಟ್ಟು 7.5% ಕ್ಯಾಶ್ ಬ್ಯಾಕ್ ಇರುತ್ತೆ. 1,500ವರೆಗೂ ನಿಮಗೆ ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗುತ್ತೆ. ಅದೇ ರೀತಿ IDFC ಆಗಿರ್ಬೋದು, HSBC, ಫೆಡ್ರಲ್, ಈ ರೀತಿ ಎಲ್ಲ ಡಿಸ್ಕೌಂಟ್ಸ್ ಇರುತ್ತೆ. ಇದು ಅಡಿಷ್ನಲ್ ಆಫರು ಸ್ಟೋರ್ ಕಡೆಯಿಂದ. EMI ಕೂಡ ಇರುತ್ತೆ. ಸ್ಟಾರ್ಟಿಂಗ್ ಫ್ರಮ್ 1,299 ನಿಮಗೆ EMI ಸಿಗುತ್ತೆ ಪರ್ ಮಂತ್ ಅಂತ ನೀವು ಬಂದರೂ ಕೂಡ. ಸೊ ಆಗಲೇ ನಾನು ಹೇಳಿದೆ ICC ಮತ್ತು HDFC ಕಾರ್ಡ್ಗೆ ಸೊ ಅಡಿಷ್ನಲ್ ಡಿಸ್ಕೌಂಟ್ ಆಪ್ರೇಟ್ ಆಗುತ್ತೆ ಅಂತ. ಸೊ ಈ ರೀತಿ ಇರುತ್ತೆ. ಅಪ್ ಟು 25,000ವರೆಗೂ ಅಡಿಷ್ನಲ್ ಬೆನಿಫಿಟ್ ಸಿಗುತ್ತೆ. ವಿತ್ ಅಪ್ ಟು 18,000ವರೆಗೂ ಸ್ಟೂಡೆಂಟ್ ಡಿಸ್ಕೌಂಟ್ ಸಿಗುತ್ತೆ. ಅಪ್ ಟು 12,000ವರೆಗೂ ಎಕ್ಸ್ಚೇಂಜ್ ಬೋನಸ್ ಸಿಗುತ್ತೆ. 4 ಮಂತ್ಸ್ವರೆಗೂ 0 ಡೌನ್ ಪೇಮೆಂಟ್ ಸ್ಕೀಮ್ ಸಿಗುತ್ತೆ. ಸೊ ಇದ್ರ ಜೊತೆ ಬಂದ್ಬಿಟ್ಟು ನಿಮಗೆ ಕ್ಲಿಯರೆನ್ಸ್ ಸೇಲ್ ಕೂಡ ನಡೆಯುತ್ತೆ. ಅಂದರೆ ಡಿಜಿಟಲ್ ಕ್ಲಿಯರೆನ್ಸಸ್ ಅಂದರೆ ಇವಾಗ ಕೆಲವೊಂದು ಮಾಡಲ್ಸು ಈಗ ಡಿಸ್ಕಂಟಿನ್ಯೂ ಆಗ್ತಾ ಇರುತ್ತೆ. ಅದನ್ನು ಅದೇ ಮಾಡಲ್ ಏನು ಮಾಡ್ತೀವಿ ಇವಾಗೆಲ್ಲ ಡೆಮೋಗೆ ಯೂಸ್ ಮಾಡಿರ್ತಾರೆ ನೋಡಿ. ಸೊ ಅದು ಬಂದ್ಬಿಟ್ಟು ಅಪ್ ಟು 50%ವರೆಗೂ ಡಿಸ್ಕೌಂಟ್ ಸಿಗುತ್ತೆ. ಇವಾಗ ನೋಡ್ಬೋದು ಇಲ್ಲಿ ಅಪ್ ಟು 15%ವರೆಗೂ ಕೂಡ. ಸೊ ಇಲ್ಲಿ 29,990 ಇರತಕ್ಕಂಥ MRP ಇರತಕ್ಕಂಥದ್ದು 11,499ಗೆ ಇದೊಂದು ಲ್ಯಾಪ್ಟಾಪ್ ಬರುತ್ತೆ. ಸೊ ಅದೇ ರೀತಿ ಇಲ್ಲಿ 89,990 ಇರೋದು ಇದು 30% ಡೈರೆಕ್ಟ್ ಆಫ್ ಆಗಿ 56,000ಗೆ ಬರುತ್ತೆ ಡಿಜಿಟಲ್ ಕ್ಲಿಯರೆನ್ಸ್ ಸೇಲಲ್ಲಿ. EOL ಡಿಸ್ಕೌಂಟ್ಸ್ ಅಂತ ಹೇಳ್ತೀವಿ ಇದೆಲ್ಲ ಬಂದ್ಬಿಟ್ಟು. ಅದೇ ರೀತಿ ಡೆಲ್ಲಲ್ಲಿ ನೋಡ್ಬೋದು ಇಲ್ಲಿ ಸೊ 2,06,119 ಇರೋದು ಇದು 1,29,509ಗೆ ಬರುತ್ತೆ. ಇದು ಬಂದುಬಿಟ್ಟು 1,34,900 ಇರ್ತಕ್ಕಂಥದ್ದು ಇದು ಡೈರೆಕ್ಟ್ 2% ಡಿಸ್ಕೌಂಟ್ ಆಗಿ ಸೊ 9,108ಗೆ ಬರುತ್ತೆ. ಸೊ ಇದೇ ರೀತಿ ಇನ್ನು ಕೆಲವೊಂದು ಹಲವಾರು ಮಾಡಲ್ಸ್ ಇರುತ್ತೆ. ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ಗೆ ವಿಸಿಟ್ ಮಾಡಿದ ನಂತರ ಸೊ ಅಲ್ಲಿ ಇರ್ತಕ್ಕಂಥ ಎಕ್ಸಿಕ್ಯೂಟಿವ್ನ ಕೇಳಿದಾಗ EOL ಡಿಜಿಟಲ್ ಕ್ಲಿಯರೆನ್ಸಲ್ಲಿ ಯಾವುದೇ ಅಂತ ಕೇಳಿದಾಗ ಅವರು ನಿಮಗೆ ಒಂದು ಗೈಡ್ ಮಾಡ್ತಾರೆ. ಇಷ್ಟೊತ್ತು ನಾವು ಬೂಟ್ ಆಫ್ ಇಂಡಿಯಾ ಸೇಲ್ದು ಆಫರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬಂದುಬಿಟ್ಟು ಪರ್ಟಿಕ್ಯುಲರ್ ಬ್ರ್ಯಾಂಡ್ದು ವೀಡಿಯೋ ಮಾಡ್ತೀವಿ. ಅಂದರೆ ಇವಾಗ HP, Lenovo, Dell, Asus ಆಗಿರ್ಬೋದು. ಸೊ ಅದರಲ್ಲಿ ಇಂಡಿವಿಜುವಲ್ ನಿಮಗೆ ಮಾಡಲ್ ಅಂತ ಬಂದಾಗ ಏನೆಲ್ಲ ಆಫರ್ಸ್ ಇರುತ್ತೆ ಅಂತ ಸೊ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಾವು ತಿಳಿಸ್ಕೊಡ್ತಾ ಇರ್ತೀವಿ. ಸೊ ನಿಮಗೆ ಏನಾದ್ರು ಡೌಟ್ ಇತ್ತು ಅಂದಾಗ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಇಲ್ಲ ಪರ್ಚೇಸ್ ಮಾಡೋ ಪ್ಲಾನ್ ಇತ್ತು ಅಂದರೂ ಕೂಡ ನಂಬರ್ಗೆ ಕಾಲ್ ಮಾಡಿ ಸೊ ನೀವು ತಿಳ್ಕೊಳ್ಬೋದು. ಇವಾಗ ಡೌಟ್ಸ್ ಆಗಿರ್ಬೋದು, ಇಲ್ಲ ನೀವು ತೊಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಕಸ್ಟಮೈಸ್ ನಿಮಗೆ ಯಾವುದೇ ಥರ ಲ್ಯಾಪ್ಟಾಪ್ ಬೇಕು, ಇಲ್ಲ ಯಾವುದೇ ಬ್ರ್ಯಾಂಡು ಆಗಿರ್ಬೋದು, ಪ್ರೈಸ್ ಪ್ರತಿಯೊಂದು ಕೂಡ ನಮ್ಮ ಎಕ್ಸಿಕ್ಯೂಟಿವ್ ಅದ್ರ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ಆ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀವಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ಗೆ ವಿಸಿಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾವು ವಿಡಿಯೋ ಮಾಡ್ತಾ ಇರೋದು ಬಂದ್ಬಿಟ್ಟು ಇದು ಬಸವೇಶ್ವರ ನಗರ ರಿಲಯನ್ಸ್ ಡಿಜಿಟಲಲ್ಲಿ. ಸೊ ಈ ಒಂದು ಸ್ಟೋರ್ಗೆ ವಿಸಿಟ್ ಮಾಡಿ. ಸೊ ನೀವು ನಾವು ಕೂಡ ಇಲ್ಲಿ ಅವೈಲೇಬಲ್ ಇರ್ತೀವಿ. ಸೊ ಹಾಗೆ ನಿಮಗೆ ಇಷ್ಟ ಆದಂಥ ಮಾಡಲ್ ನೋಡಿ ಅದಕ್ಕೆ ಏನು ಆಫರ್ಸ್ ಇರುತ್ತೆ ನಾವು ಅದಕ್ಕೆ ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.